ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಯಾಂಡಲ್ವುಡ್ನ ನಟಿ ಶುಭಪೂಂಜಾ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಸಂಸಾರದಲ್ಲಿ ಕಿರಿಕಿರಿ, ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕೋಕೆ ಮುಂದಾದ್ರ ನಟಿ ಶುಭಪೂಂಜಾ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿದ್ಯಾ? ಸಂಸಾರದಲ್ಲಿ ಕಿರಿಕಿರಿ ಆಗ್ತಾ ಇದೆಯಾ? ದಾಂಪತ್ಯ ಜೀವನಕ್ಕೆ ಹೀಗಾಗಿಯೇ ಬ್ರೇಕ್ ತೆಗೆದುಕೊಳ್ಳೋಕೆ ಮುಂದಾದ್ರ ನಟಿ. ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರಾ ಶುಭಪೂಂಜಾ? ಇದು ನಟಿ ಶುಭಪೂಂಜಾ ಮತ್ತು ಸುಮಂತ್ ಫ್ಯಾಮಿಲಿ ನ್ಯಾಯಾಲಯಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ. ಕೋರ್ಟ್ನಲ್ಲಿ ಈ ಹಿಯರಿಂಗ್ಗೆ ಅಟೆಂಡ್ ಆಗುವ ಮಾಹಿತಿ ಕೂಡ ಲಭ್ಯವಾಗಿದೆ. ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಬಿಗ್ ಬಾಸ್ ಖ್ಯಾತಿಯ ಶುಭಪೂಂಜಾ ಅವರ ವೈವಾಹಿಕ ಬದುಕು ಮದುವೆಯಾದಂತಹ ಕೇವಲ 4 ವರ್ಷಕ್ಕೆ ಮುರಿದು ಬೀಳುವಂತಹ ಸೂಚನೆ ಸಿಕ್ಕಿರುವಂಥದ್ದು. ಶುಭಪೂಂಜಾ ಮತ್ತು ಅವರ ಪತಿ ಸುಮಂತ್ ಬಿಲ್ಲವ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನ ಕೋರಿ ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇವತ್ತು ಕೋರ್ಟ್ನಲ್ಲಿ ಹಿಯರಿಂಗ್ ಕೂಡ ಇದೆ. ಹೀಗಾಗಿ ಹಿಯರಿಂಗ್ಗೆ ಅಟೆಂಡ್ ಆಗುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ನಟಿ ಶುಭಪೂಂಜಾ ಮತ್ತು ಅವರ ಪತಿ ಸುಮಂತ್ ಬಿಲ್ಲವ. ಐದು 1/2022 ಸುಮಂತ್ ಬಿಲ್ಲವ ಕೈ ಹಿಡಿದಿದ್ದಂತಹ ಶುಭಪೂಂಜಾ ಕೋವಿಡ್ ವೇಳೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ನಟಿ. ಮಂಗಳೂರಿನ ಮಜಲುಬೆಟ್ಟು ಬೀಡುನಲ್ಲಿ ಕಲ್ಯಾಣ ಕೂಡ ನೆರವೇರಿತು. ಕ್ಯೂಟ್ ಕಪಲ್ ಆಗಿದ್ದಂತಹ ಶುಭಪೂಂಜಾ ಮತ್ತು ಸುಮಂತ್ ಬಹುಕಾಲದ ಗೆಳೆಯ ಆಗಿದ್ರು. ಶುಭಪೂಂಜಾ ಅವರಿಗೆ ಬಿಗ್ ಬಾಸ್ ಸೀಸನ್ 8ರ ಕಂಟೆಸ್ಟೆಂಟ್ ಆಗಿದ್ರು ಕೂಡ ಶುಭ. ಈಗಾಗಲೇ ಖುಷಿಯಿಂದ ಸಂಸಾರವನ್ನ ನಡೆಸ್ತಾ ಇದ್ದಂತಹ ಈ ದಂಪತಿಯ ಬಾಳಲ್ಲಿ ಅದ್ಯಾವ ಬಿರುಗಾಳಿ ಬೀಸ್ತು ಎನ್ನುವಂತಹ ಪ್ರಶ್ನೆ ಅಭಿಮಾನಿಗಳನ್ನ ಕಾಡ್ತಾ ಇರುವಂಥದ್ದು. ನೋಡಿ, ಮೊಗ್ಗಿನ ಮನಸ್ಸು ಸೇರಿದಂತೆ ಹಲವು ಸಿನಿಮಾಗಳ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನ ಕೂಡ ಪಡೆದುಕೊಂಡಿದ್ರು ಶುಭಪೂಂಜಾ ಅವರು. ಉದ್ಯಮಿ ಸುಮಂತ್ ಬಿಲ್ಲವ ಅವರನ್ನ ಪ್ರೀತಿಸಿ 2022ರ ಜನವರಿ 5ನೇ ತಾರೀಕು ಮದುವೆಯಾಗ್ತಾರೆ. ಮದುವೆಯಾದ ಬಳಿಕ ಈ ದಂಪತಿ ಅತ್ಯಂತ ಖುಷಿಯಾಗಿಯೇ ಕಾಲವನ್ನ ಕಳೆದಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರ ಪ್ರತಿಯೊಂದು ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಕೂಡ ವಿಡಿಯೋವನ್ನ ಪೋಸ್ಟ್ ಮಾಡ್ತಾ ಇದ್ರು, ಹಾಗೆ ಫೋಟೋವನ್ನ ಪೋಸ್ಟ್ ಮಾಡ್ತಾ ಇದ್ರು. ಆದರೆ ಈಗ ಏಕಾಏಕಿ ಬೇರೆ ಆಗೋಕೆ ಮುಂದಾಗಿರೋದು ಅಭಿಮಾನಿಗಳಿಗೆ ಶಾಕಿಂಗ್ ವಿಚಾರ ಎನಿಸಿದೆ. ಸದ್ಯ ಸ್ಯಾಂಡಲ್ವುಡ್ ನಟಿ ಬಾಳಲ್ಲಿ ಬಿರುಗಾಳಿ ಬೀಸ್ತಾ ಇದೆಯಾ? ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ರ ನಟಿ ಶುಭಪೂಂಜಾ. ಡಿವೋರ್ಸ್ ಸುದ್ದಿಯ ಬಗ್ಗೆ ಗೊಂದಲ ಮೂಡಿದೆ. ವಿಚ್ಛೇದನದ ಬಗ್ಗೆ ಸ್ಪಷ್ಟನೆಯನ್ನ ನೀಡ್ತಾ ಇಲ್ಲ ಶುಭಪೂಂಜಾ. ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ನೀಡುವಂತೆ ಕೋರಿ ಈ ದಂಪತಿ ನ್ಯಾಯಾಲಯಕ್ಕೆ ಜಂಟಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರಂತೆ. ಸದ್ಯ ಅರ್ಜಿ ಸಲ್ಲಿಕೆಯಾಗಿದೆ. ಮುಂದಿನ ವಿಚಾರಣೆಯ ವೇಳೆ ಶುಭಪೂಂಜಾ ಮತ್ತು ಸುಮಂತ್ ಬಿಲ್ಲವ ಇಬ್ಬರೂ ಕೂಡ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಇದೆ. ಇವತ್ತು ಇಬ್ಬರ ನಡುವಿನ ವಿಚ್ಛೇದನಕ್ಕೆ ನಿಖರವಾದ ಕಾರಣ ಏನು ಅಂತ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಇತ್ತ ಶುಭಪೂಂಜಾ ಆಗಲಿ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ, ಅತ್ತ ಸುಮಂತ್ ಬಿಲ್ಲವ ಆಗಲಿ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಈಗಾಗಲೇ ಶುಭ ಅವರು ಸೋಷಿಯಲ್ ಮೀಡಿಯಾದಿಂದ ಪತಿ ಜೊತೆಗಿನ ಫೋಟೋ ಎಲ್ಲವನ್ನ ಕೂಡ ಡಿಲೀಟ್ ಮಾಡಿದ್ದಾರೆ ತಮ್ಮ ಆ ಖಾತೆಯಿಂದ. ಬರೀ ಸಿನಿಮಾಗಳು ಮಾತ್ರ ಅಲ್ಲ, ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 8ರಲ್ಲಿ ಕೂಡ ಸ್ಪರ್ಧಿಯಾಗಿದ್ದರು ಶುಭಪೂಂಜಾ. ತಮ್ಮ ಮುಗ್ಧ ಮತ್ತು ಚುರುಕಿನ ನಡವಳಿಕೆಯಿಂದ ಅಪಾರ ಪ್ರೇಕ್ಷಕರ ಗಮನವನ್ನ ಕೂಡ ಸೆಳೆದಿದ್ರು. ಸದಾ ನಗ್ನಗ್ತಾ ಇರ್ತಾ ಇದ್ದಂತಹ ಶುಭಪೂಂಜಾ ಅವರ ದಾಂಪತ್ಯ ಜೀವನದಲ್ಲಿ ಈ ರೀತಿಯ ಬಿರುಗಾಳಿ ಎದ್ದಿರೋದು ಅವರ ಅಭಿಮಾನಿಗಳಿಗೆ ತೀವ್ರ ನಿರಾಸೆಯನ್ನ ಕೂಡ ಉಂಟು ಮಾಡಿದೆ. ಆದರೆ ವಿಚ್ಛೇದನದ ಬಗ್ಗೆ ಈ ಬಗ್ಗೆ ಯಾವುದೇ ಒಂದು ಚಿಕ್ಕ ಮಾಹಿತಿಯನ್ನ ಕೂಡ ನೀಡಿಲ್ಲ ನಟಿ ಶುಭಪೂಂಜಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ. ಶುಭಪೂಂಜಾ ಮತ್ತು ಸುಮಂತ್ ಬಿಲ್ಲವ ವಿಚ್ಛೇದನಕ್ಕೆ ನಿಖರ ಕಾರಣ ಏನು ಅನ್ನೋದೇನಾದ್ರೂ ಗೊತ್ತಾಗಿದೆಯಾ? ಈ ಕುರಿತಂತೆ ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರಾ? ಹೇಗೆ ಸಂಜಯ್? ಕವ್ಯ, ಏನಂತ ಹೇಳಿದ್ರೆ ಈಗ ತಾನೇ ಅಂದ್ರೆ ಇವತ್ತು ತಾನೇ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಅದು ಕೂಡ ಊಹಾಪೋಹಗಳು. ಅಂದ್ರೆ ವಿಚ್ಛೇದನಕ್ಕೆ ಏನಾದ್ರೂ ಅಪ್ಲೈ ಮಾಡಿದಾರಾ ಇಲ್ಲ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಹೊರತು ನಿಖರವಾಗಿ ಮಾಡಿದ್ದಾರೆ ಇಲ್ಲ ಇವತ್ತು ಕೋರ್ಟ್ಗೆ ಬರುವ ಸಾಧ್ಯತೆ ಇದೆಯೋ ಅದೆಲ್ಲವೂ ಕೂಡ ಜಸ್ಟ್ ಮಾತು, ಆ ಮಾಹಿತಿ ಮೇಲೆಗೆ ನಡೀತಾ ಇರುವಂತದ್ದು. ಅಂದ್ರೆ ಯಾವುದೇ ರೀತಿಯ ನಿಖರವಾದ ಒಂದು ಮಾಹಿತಿ ಇಲ್ಲ. ಮತ್ತೆ ಯಾವ ಕಾರಣಕ್ಕೆ ಇವರು ಏನು ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ, ಮತ್ತೆ ವೈವಾಹಿಕ ಜೀವನದಲ್ಲಿ ಏನ್ ಸಮಸ್ಯೆ ಇದೆ ಅದ್ರ ಬಗ್ಗೆಯೂ ಕೂಡ ಯಾವುದೇ ರೀತಿಯ ಮಾಹಿತಿಯನ್ನ ಯಾರ ಕೈಲೂ ಕೂಡ ಹಂಚ್ಕೊಂಡಿಲ್ಲ. ಹಾಗೆ ಇವತ್ತು 3 ಗಂಟೆಗೆ ಫ್ಯಾಮಿಲಿ ಕೋರ್ಟ್ಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಅದರ ಆಧಾರದ ಮೇಲೆ ಇವತ್ತು ಅಂದ್ರೆ ವಿಚ್ಛೇದನಕ್ಕೆ
ಒಂದು ಅಪ್ಲೈನ ಮಾಡಿದ್ರು, ಆ ಒಂದು ಕುರಿತಂತೆ ಇವತ್ತು ಮಾಹಿತಿ ಸಿಕ್ಕಿರುವಂತದ್ದು ಕಾವ್ಯ. ಎಸ್, ಥ್ಯಾಂಕ್ ಯು ಸಂಜಯ್ ಗೌಡ. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.